ಟೋಟಲ್ 4 ಜನ ಸರ್ ಬಂದಿದ್ದು. ನಮ್ಮ ಮಿಸ್ಸಸ್ಸು ಮತ್ತು ನಮ್ಮ ಅಕ್ಕ, ಇಬ್ಬರು ಪಾಪು. ನಾನು ಗ್ಯಾರೇಜಲ್ಲಿದ್ದೆ. ನಮ್ಮ ಮಿಸ್ಸಸ್ ಫೋನ್ ಮಾಡಿದ್ರು. ಮಿಸ್ಸಸ್ ಅಲ್ಲ, ನಮ್ಮ ಮಿಸ್ಸಸ್ ಫೋನು ಅಂದರೆ ಪಬ್ಲಿಕ್ ಯಾರೋ ಫೋನ್ ಎತ್ತಿ ಫೋನ್ ಮಾಡಿದ್ರು. ಹಿಂಗೆ ಅರಮನೆ ಮುಂದೆ ಬ್ಲಾಸ್ಟ್ ಆಗಿ, ಅವ್ರು ಹೇಳಿದ್ದು ಬಾಂಬ್ ಬ್ಲಾಸ್ಟ್ ಆಗೈತೆ, ಹಿಂಗೆ ಏನಾಗಿಲ್ಲ, ಗಾಬರಿ ಬೀಳ್ಬೇಡಿ, ಅರಮನೆ ಮುಂದೆ ಬನ್ನಿ ಅಂದರು. ಆನ್ ದ ವೇ ಬರಬೇಕಾದ್ರೆ ಮತ್ತೆ ಒಂದು 20 ಮಿನಿಟ್ಸ್ ಬ್ಯಾಕು ಫೋನ್ ಬಂತು ರಿಟರ್ನ್. ಅದೇ ನಮ್ಮ ಮಿಸ್ಸಸ್ ನಂಬರಿಂದ. ನಮ್ಮ ಮಿಸ್ಸಸ್ಸೇ ಮಾತಾಡೋದು. ಜೆಎಸ್ಎಸ್ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ, ಜೆಎಸ್ಎಸ್ ಹಾಸ್ಪಿಟ್ಲಿಗೆ ಬನ್ನಿ ಅಂತ. ಸರಿ ಆಯ್ತು, ಅಲ್ಲೋದೆ ಜೆಎಸ್ಎಸ್ ಹಾಸ್ಪಿಟ್ಲಿಗೆ. ಅವ್ರದ್ದೇನು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಡ್ಮಿಂಟ್ ಮಾಡಿ, ಅಲ್ಲಿಂದ ಮತ್ತೆ ನಮ್ಮ ಮಿಸ್ಸಸ್ಸೇ ಹೇಳಿದ್ರು, ಹಿಂಗೆ ಅಕ್ಕಂಗೆ ಕಾಲು ಏಟಾಗೈತೆ, ಒಂದ್ಸಲಿ ಅಲ್ಲೋಗಿ ಅಂತ. ಸರಿ ನಮ್ಮ ಆಯಿತು ಅಂದ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರು, ನೋಡ್ಕೊಳ್ತಾರೆ ಅಂದ್ಬಿಟ್ಟು ಅವ್ರನ್ನ ಬಿಟ್ಟು ಅಲ್ಲಿಂದ ಕೆರೆಸ್ಪೇಟ್ಲಿಗೆ ಬಂದೆ. ಇಲ್ಲಿ ಬಂದು ಚೆಕ್ ಮಾಡಿದಾಗ ಅಲ್ಲಿ ಕೆಳಗಡೆ ಇದ್ದರು, ಇನ್ನೂ ಏನು ಟ್ರೀಟ್ಮೆಂಟ್ ಕೊಟ್ಟಿರಲಿಲ್ಲ. ಬಂದರು. ನಾನು ಅವಾಗ ಅವ್ರಿಗೆ ಹೋಗಿ, ಸರ್ ಸೀರಿಯಸ್ ಐತೆ, ಅಪೋಲೋ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದೆ. ಅಷ್ಟರಲ್ಲಿ ಅವರು ಇನ್ಸ್ಪೆಕ್ಟ್ರು ಬಂದು, ಬೇಡಪ್ಪ ಇಲ್ಲೇ ಎಲ್ಲ ಸ್ಪೆಷಲಿಟಿ ಎಲ್ಲ ಇಲ್ಲೇ ಕರೆಸ್ತಾಯಿದ್ದೀನಿ, ಇಲ್ಲೇ ಟ್ರೀಟ್ಮೆಂಟ್ ಕೊಡಿಸ್ತೀನಿ, ಎಲ್ಲೂ ಹೋಗ್ಬೇಡ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲು ಅಂದರೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡ್ಬಂದರು. 10:30 ಏನೋ ಕರ್ಕೊಂಡ್ಬಂದರು. 3:30ವರೆಗೂ ಆಯಿತು. 3:30ಗೆ ICU ವಾರ್ಡ್ಗೆ ಹಾಕಿದ್ರು. ಅವ್ರು ಲಾಸ್ಟ್ ಮಾತಾಡಿದ್ದು, ನನ್ನ ಮಗಳು ಚೆನ್ನಾಗವಳ, ನನ್ನ ಮಗಳು ನೋಡ್ಕೊ, ಅಷ್ಟೇ ಹೇಳಿದ್ದವರು. ಅದಾದಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಬಂದು ಅಲ್ಲಿಂದ ಇಲ್ಲಿ ವಾರ್ಡ್ಗೆ ಹಾಕವ್ರೆ. ಪಾಪ ಅವರು ಟೈಲರಿಂಗ್ ಕೆಲಸ ಮಾಡೋದು. ಅಲ್ಲ, ನಮ್ಮ ಅಕ್ಕ, ಲಕ್ಷ್ಮಿ ಅಕ್ಕ ಟೈಲರಿಂಗ್ ಕೆಲಸ ಮಾಡೋದು. ನಾನು ಡ್ರೈವರು, ನಮ್ಮ ಮಿಸ್ಸಸ್ ಮನೆಯಲ್ಲೇ ಇರ್ತಾರೆ. ನಾನು ನಗರಸಭೆಯಲ್ಲಿ ಟ್ಯಾಂಕರ್ ಗಾಡಿ ಓಡಿಸ್ತೀನಿ, ವಾಟರ್ ಟ್ಯಾಂಕರ್ ಗಾಡಿ, ಊಟಗಳಿ ನಗರಸಭೆ. ಏನಿಲ್ಲ ಸರ್, ಮನೆಯಿಂದನೇ ಹೊರಟಿದ್ದು. ದೇವಸ್ಥಾನಕ್ಕೆ ಹೋಗ್ತೀನಿ, ಅಲ್ಲಿಗೆ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋಗ್ಬಿಟ್ಟು ನಂಜನಗೂಡಿಗೆ ಹೋಗಿ ಬರ್ತಾ ಹಂಗೆ ಚಾಮುಂಡಿ ಬೆಟ್ಟ ಎಲ್ಲ ನೋಡ್ಕೊಂಬರ್ತೀವಿ ಅಂತ ಹೇಳಿದರು. ಲಾಸ್ಟು 7:10ರಲ್ಲೂ ಫೋನ್ ಮಾಡಿದರು ನನಗೆ, ಇಲ್ಲಿ ಅರಮನೆಯಲ್ಲಿದ್ದೀನಿ, ಹೊರಡ್ತಾ ಇದ್ದೀನಿ ಮನೆಗೆ ಅಂತ ಫೋನ್ ಮಾಡಿದರು. ಅದಾದಮೇಲೆ ಅದೇ 8:30, 8:40 ಇರಬೇಕು, ಹಂಗೆ ಪಬ್ಲಿಕ್ ಫೋನ್ ಮಾಡಿ ಹಿಂಗಾಗೈತೆ ಬನ್ನಿ ಅಂದಮೇಲೆ ಬಂದು ಅವ್ರನ್ನೆಲ್ಲ ಅಡ್ಮಿಂಟ್, ಆಟೋದವ್ರು ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅವ್ರನ್ನೆಲ್ಲ ಅಡ್ಮಿಂಟ್ ಮಾಡಿ ಆಮೇಲೆ ಇವ್ರನ್ನ ಇಲ್ಲಿ ಬಂದು ಇಲ್ಲಿ ಅಡ್ಮಿಂಟ್ ಮಾಡಿ ಆಪ್ರೇಷನ್ ಎಲ್ಲ ಆಗಿ ಈಗ ನಮ್ಮ ಮಿಸ್ಸಸ್ಸು ಸರ್ ಪರವಾಗಿಲ್ಲ, ಅವ್ರಿಗೆ ಕುತ್ತಿಗೆ ಹತ್ರ ಮಾತ್ರ ಏಟಾಗೈತೆ, ಸ್ವಲ್ಪ ಪೇನಲ್ಲಿ ಅವರೇ, ಕತ್ತು ಆ ಕಡೆ ಈ ಕಡೆ ಆಡ್ಸೋಕ್ಕಾಗಲ್ಲ, ಆರಾಮಾಗವ್ರೆ. ಈಗ ಡಿಸ್ಚಾರ್ಜ್ ಮಾಡಿಸ್ಬೇಕು ಅವರು. ಇವ್ರದ್ದು ಸ್ವಲ್ಪ ಕ್ರಿಟಿಕಲ್ ಐತೆ, ಕಾಲಿಗೆಲ್ಲ ರಾಡ್ ಹಾಕವ್ರೆ, ಕೈಗೂ ರಾಡ್ ಹಾಕವ್ರೆ, ಮತ್ತು ಹೊಟ್ಟೆ ಆಪ್ರೇಷನ್ ಆಗೈತೆ, ಸ್ವಲ್ಪ ಕ್ರಿಟಿಕಲ್ ಅವರೇ. ಡಾಕ್ಟ್ರು ಪ್ರಜ್ಞೆ ಬಂದಮೇಲೆ ಹೇಳ್ತೀನಪ್ಪ, ಅಲ್ಲಿವರೆಗೂ ಏನೂ ಹೇಳೋಕ್ಕಾಗಲ್ಲ ಅಂತ ಹೇಳೋರು.